ಯೋಗ ಯೋಗ ಆರನೇ ಅಧ್ಯಾಯದ 33ನೇ ಶ್ಲೋಕ. ಅರ್ಜುನ ಉವಾಚ ಯೋಯಂ ಯೋಗಸ್ತ್ವಯಾ ಪ್ರೋಕ್ತಃ ಸಾಮ್ಯೇನ ಮಧುಸೂದನ ಏತಸ್ಯಾಹಂ ನ ಪಶ್ಯಾಮಿ ಚಂಚಲತ್ವಾತ್ ಸ್ಥಿತಿಂ ಸ್ಥಿರಾಂ. ಅರ್ಜುನ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಇಷ್ಟೊತ್ತು ಹೇಳಿದ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ. ಯಹ ಅಯಂ ಯೋಗಃ ತ್ವಯಾ ಪ್ರೋಕ್ತಃ ಸಾಮ್ಯೇನ ಮಧುಸೂದನ ಏತಸ್ಯ ಅಹಂ ನ ಪಶ್ಯಾಮಿ ಚಂಚಲತ್ವಾತ್ ಸ್ಥಿತಿಂ ಸ್ಥಿರಾಂ. ಅಂದ್ರೆ ಸಮದರ್ಶನಿಗಳಾಗಬೇಕು ಅಂತ ಕೃಷ್ಣ ಹೇಳಿದ್ದು. ಆ ಸಮದರ್ಶಿಗಳು ಅನ್ಲಿಕ್ಕೆ ಒಂದರ್ಥ ಎಲ್ಲಾ ಕಡೆ ಇರತಕ್ಕಂಥ ಭಗವಂತನನ್ನ ಸಮಾನ ಎಂಬುದಾಗಿ ಕಾಣಬೇಕು. ಎಲ್ಲರಲ್ಲೂ, ಎಲ್ಲರ ಒಳಗೂ ಎಲ್ಲರ ಹೊರಗೂ ಇರತಕ್ಕಂಥ ಭಗವಂತ ಸಮಾನ. ವ್ಯಕ್ತಿಗಳಲ್ಲಿ ಭೇದ ಇದ್ದರೂ ಕೂಡ, ವ್ಯಕ್ತಿಗಳಲ್ಲಿ ಮೇಲೆ ಮೇಲೆ ಕೆಳಗೆ ಅಂತಿದ್ರು ಕೂಡ ಭಗವಂತನಲ್ಲಿ ಯಾವುದೇ ರೀತಿಯಾಗಿರತಕ್ಕಂತಹ ವ್ಯತ್ಯಾಸಗಳಿಲ್ಲ ಎಂಬ ಭಾವನೆಯಿಂದ ಆ ಭಗವಂತನನ್ನು ನಾವು ಕಾಣಬೇಕು ಎಂಬುದನ್ನು ಹೇಳಿದ. ಮತ್ತೊಂದು ಆತ್ಮೋಪಮೇನ ಸರ್ವತ್ರ, ನನಗೆ ಯಾವುದು ಹಿತವೋ ಎಲ್ಲರಿಗೂ ಅದು ಹಿತ, ನನಗೆ ಯಾವುದು ದುಃಖವೋ ಎಲ್ಲರಿಗೂ ಅದು ದುಃಖ. ಹಾಗಾಗಿ ನಾನು ನನ್ನ ಹಿತವನ್ನ ಬಯಸುವಂತೆ ಎಲ್ಲರ ಹಿತವನ್ನ ಬಯಸಬೇಕು, ನನಗೆ ದುಃಖ ಬರಬಾರದು ಅಂತ ಬಯಸುವಂತೆ ಯಾರಿಗೂ ದುಃಖ ಬರಬಾರದು ಎಂಬುದಾಗಿ ನಾನು ಬಯಸಬೇಕು ಎಂಬುದಾಗೆಲ್ಲ ಕೃಷ್ಣ ಹೇಳ್ದ. ಆದ್ರೆ ಅರ್ಜುನ ಪ್ರಶ್ನೆ ಮಾಡ್ತಾ ಇದ್ದಾನೆ, ಈ ಒಂದು ಯೋಗ ಸಮತ್ವಂ ಯೋಗ ಉಚ್ಯತೆ ಎಂಬುದಾಗಿ ಹೇಳಿರ್ತಕ್ಕಂಥ ಈ ಒಂದು ಸಾಮ್ಯ ದೃಷ್ಟಿ, ಅದನ್ನೇ ಯೋಗ ಎಂಬತಕ್ಕಂಥ ಒಂದು ಭಾವನೆಯಿಂದ ನೀವು ಹೇಳಿದ್ದೀರ ಕೃಷ್ಣ. ಆದರೆ ಅಷ್ಟು ಸುಲಭದಲ್ಲಿ ನಾವು ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿಕ್ ಆಗೋದಿಲ್ಲ. ಯಾಕಂದ್ರೆ ನೋಡಿ, ಮನಸ್ಸು ಅತ್ಯಂತ ಚಂಚಲವಾದದ್ದು. ಅಂದ್ರೆ ಮನಸ್ಸಿನಿಂದಾಗಿ ನಾವು ಈ ತರ ಆಲೋಚನೆಯನ್ನ ಮಾಡಬೇಕು ಅಂತಹ ಒಂದು ಭಾವನೆಯನ್ನ ನಮ್ಮಲ್ಲಿ ಹೊತ್ತು ಜೀವನ ಹಾಗೆ ನಡೆಸಬೇಕು. ಇದಕ್ಕೆ ಮುಖ್ಯವಾದ ಕಾರಣ ಯಾವುದು? ಮನಸ್ಸು. ಆದ್ರೆ ಮನಸ್ಸೆಂಬತಕ್ಕಂಥದ್ದು ಅತ್ಯಂತ ಚಂಚಲ. ಇವತ್ತು ನಾವು ಯಾವುದೋ ಒಬ್ಬ ವ್ಯಕ್ತಿಗೆ ಏನೋ ಒಂದು ದಾನ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀವಿ. ಆ ಕ್ಷಣದಲ್ಲಿ ಏನೋ ಅನ್ಸಿರತ್ತೆ, ಸ್ವಲ್ಪ ಹೊತ್ತಾದ್ಮೇಲೆ ನಾನೇ ಕಷ್ಟ ಕೊಡಬೇಕು, ಬೇಡ ಅಂತ ಅನ್ಸತ್ತೆ. ಇನ್ನೊಂದು ಯಾವುದೋ ಸಾಮಾಜಿಕ ಕಾರ್ಯವನ್ನ ಮಾಡೋಣ ಅಂತ ಅನ್ಕೊಂಡಿರ್ತೀವಿ, ಸ್ವಲ್ಪ ಹೊತ್ತಾದ್ಮೇಲೆ ಅದು ಬೇಡ ಅನ್ನೋ ಭಾವನೆ ಬಂದ್ಬಿಡತ್ತೆ. ಈ ತರ ಎಲ್ಲದರಲ್ಲೂ ಒಂದು ರೀತಿಯಲ್ಲಿ ಆ ಮನಸ್ಸು ಏಕಪ್ರಕಾರವಾದ ತೀರ್ಮಾನವನ್ನ ತೆಗೆದುಕೊಳ್ಳುವ ಸಾಮರ್ಥ್ಯ ಮನಸ್ಸಿಗಿರೋದಿಲ್ಲ. ಮತ್ತು ವಾಪಸ್ಸು ಹಿಂದೆ ಬಂದ್ಬಿಡತ್ತೆ. ಅದನ್ನ ಅರ್ಜುನ ಪ್ರಾಕ್ಟಿಕಲ್ ಆಗಿರ್ತಕ್ಕಂಥ ಸಮಸ್ಯೆಯನ್ನ ಹೇಳ್ತಾ ಇದ್ದಾನೆ. ಮಧುಸೂದನ ಸಾಮ್ಯೇನ ತ್ವಯಾ ಪ್ರೋಕ್ತಃ ಯಹ ಅಯಂ ಯೋಗ. ಮಧುಸೂದನ ಅಂತ, ಮಧು ಅಂದ್ರೆ ಒಬ್ಬ ದೈತ್ಯ, ಮಧು ಅಂತ ದೈತ್ಯ. ಅವನನ್ನ ಸಂಹಾರ ಮಾಡಿದ ಭಗವಂತನ ರೂಪಕ್ಕೆ ಮಧುಸೂದನ ಎಂಬುದಾಗಿ ಹೆಸರು. ಮಧು ಎಂಬ ದೈತ್ಯನನ್ನ ಸಂಹಾರ ಮಾಡಿದ ಭಗವದ್ ರೂಪ, ಅದಕ್ಕೆ ಮಧುಸೂದನ ಅಂತ ಹೆಸರು. ಮಧುಸೂದನನೇ ಸಾಮ್ಯೇನ ತ್ವಯಾ ಪ್ರೋಕ್ತಃ ಯಹ ಅಯಂ ಯೋಗ. ಸಾಮ್ಯ ಅಂದ್ರೆ ಭಗವಂತನಲ್ಲಿ ಸಮದೃಷ್ಟಿ ಮತ್ತು ಭಗವದ್ ಭಕ್ತರಲ್ಲಿ ಸಮದೃಷ್ಟಿ. ಅಂದ್ರೆ ಭಗವಂತ ಎಲ್ಲಾ ಕಡೆ ಸಮಾನವಾಗಿದ್ದಾನೆ. ಭಗವಂತ ರಾಮಾವತಾರ ಬೇರೆ ಅಲ್ಲ, ಕೃಷ್ಣಾವತಾರ ಬೇರೆ ಅಲ್ಲ. ಕೃಷ್ಣಾವತಾರದಲ್ಲಿ ಜಾಸ್ತಿ ಶಕ್ತಿ, ರಾಮಾವತಾರದಲ್ಲಿ ಕಡಿಮೆ ಶಕ್ತಿ, ನರಸಿಂಹಾವತಾರದಲ್ಲಿ ಇನ್ನೂ ವಿಪರೀತವಾದ ಶಕ್ತಿ. ಆ ತರ ಎಲ್ಲ ಏನಿಲ್ಲ. ಎಲ್ಲದಲ್ಲೂ ಒಂದೇ ರೀತಿಯಾಗಿರ್ತಕ್ಕಂಥ ಭಗವಂತನ ಶಕ್ತಿ ಸಾಮರ್ಥ್ಯಗಳು. ಒಂದರಲ್ಲಿ ಕಡಿಮೆನೂ ಇಲ್ಲ, ಮತ್ತೊಂದಲ್ಲಿ ಜಾಸ್ತಿ ಅಂತನೂ ಇಲ್ಲ. ಎಲ್ಲವೂ ಪರಿಪೂರ್ಣವಾದದ್ದು ಎಂಬುದಾಗಿ ಭಗವಂತನ ಅನೇಕ ಅವತಾರಗಳನ್ನ ಸಮಾನವಾಗಿ ಕಾಣಬೇಕು. ಭಗವಂತ ಎಲ್ಲರಲ್ಲೂ ಸಮಾನವಾಗಿದ್ದಾನೆ ಅಂತ ಕಾಣಬೇಕು. ಮತ್ತು ಆತ್ಮೋಪಮೇನ ಸರ್ವತ್ರ ಎಂಬುದಾಗಿ ಹೇಳಿದಂತೆ ನನ್ನಂತೆ ಎಲ್ಲರೂ ಕೂಡ ಎಂತಕ್ಕಂಥ ಭಾವನೆಯಿಂದ ಕಾಣಬೇಕು ಎಂಬುದಾಗಿ ನೀನೇನು ಸಾಮ್ಯೇನ ತ್ವಯಾ ಪ್ರೋಕ್ತಃ, ಸಾಮ್ಯ ಭಾವನೆಯಿಂದ ಸಮದೃಷ್ಟಿಯಿಂದಾಗಿ ನಿನ್ನಿಂದ ಹೇಳಲ್ಪಟ್ಟ ಯಹ ಅಯಂ ಯೋಗ, ಯಾವ ಈ ಒಂದು ಸಾಧನಾ ಮಾರ್ಗ, ಯೋಗ ಅಂದ್ರೆ ಸಾಧನಾ ಮಾರ್ಗ, ಅದು ಚಂಚಲತ್ವಾತ್, ಮನಸ್ಸು ಅತ್ಯಂತ ಚಂಚಲವಾದದ್ದು. ಮನಸ್ಸು ಸ್ಥಿರವಾಗಿ ಒಂದು ಕಡೆ ಇರೋದಿಲ್ಲ, ಇದು ಚಲನಶೀಲವಾದದ್ದು. ಯಾವುದೋ ಒಂದು ನಾವೀಗ ಒಂದು ದೃಷ್ಟಿಯಲ್ಲಿ ಆಲೋಚನೆ ಮಾಡಿರ್ತೀವಿ, ಆದರೆ ಅದು ಬದಲಾಗಿ ಹೋಗ್ಬಿಡತ್ತೆ. ಹಾಗಾಗಿ ಚಂಚಲತ್ವಾತು ಏತಸ್ಯ ಸ್ಥಿರಾಂ ಸ್ಥಿತಿಂ ಅಹಂ ನ ಪಶ್ಯಾಮಿ. ಏತಸ್ಯ ಸ್ಥಿರಾಂ ಸ್ಥಿತಿಂ ಅಹಂ ನ ಪಶ್ಯಾಮಿ. ಅದರ ಸ್ಥಿರವಾದ ಸ್ಥಿತಿ ಅಂದ್ರೆ ನಿಶ್ಚಲವಾಗಿ ಅದಿರುವಿಕೆಯನ್ನ ನಾನು ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಸ್ಥಿರಾಂ ಸ್ಥಿತಿಂ, ಆ ಏಕಪ್ರಕಾರದಲ್ಲಿ ಹೀಗೆ ಇರತ್ತೆ. ಅಂದ್ರೆ ಎಲ್ಲರನ್ನೂ ನಾನು ಸಮಾನವಾಗಿ ಯಾವಾಗಲೂ ಕಾಣ್ಲಿಕ್ಕೆ ಆಗಲ್ಲ. ಎಲ್ಲಾ ಕಡೆಯಲ್ಲೂ ಇರತಕ್ಕಂಥ ಭಗವಂತನನ್ನು ನಾನು ಸಾಮ್ಯ ಎಂಬುದಾಗಿ ಕಾಣ್ಲಿಕ್ಕೆ ಆಗೋದಿಲ್ಲ. ಒಂದು ಕ್ಷಣದಲ್ಲಿ ಅನ್ಸಿರತ್ತೆ, ಆದ್ರೆ ಅದೇ ತರ ಕಾಣ್ಲಿಕ್ಕೆ ಆಗೋದಿಲ್ಲ. ಮನಸ್ಸು ಅತ್ಯಂತ ಚಂಚಲವಾದದ್ದು. ಏನೇ ಆಲೋಚನೆ ಮಾಡಬೇಕಾದ್ರೂ ಕೂಡ ಮನಸ್ಸಿನ ಮೂಲಕವಾಗಿ ಆಲೋಚನೆ ಮಾಡಿ ಬುದ್ಧಿಯ ಮೂಲಕವಾಗಿ ತೀರ್ಮಾನ ತೆಗೆದುಕೊಳ್ತಕ್ಕಂಥದ್ದು. ಆದರೆ
ಆ ಮನಸ್ಸು ಮರ್ಕಟನಂತೆ, ಒಂದು ಮಂಗನಂತೆ. ಮಂಗ ಒಂದು ಕಡೆ ಇರೋದಿಲ್ಲ, ಒಂದು ಕೊಂಬೆಯಿಂದ ಮತ್ತೊಂದು ಕಡೆಗೆ ಅದು ಹಾರ್ತಾ ಇರತ್ತೆ. ಅದೇ ರೀತಿಯಲ್ಲಿ ನಾನು ಇದನ್ನ, ಯಾಕಂದ್ರೆ ನಮಗೆ ಅನುಭವಕ್ಕೆ ಬರಬೇಕು, ಅದೇ ತೀರ್ಮಾನದಲ್ಲಿ ಜೀವನ ಪೂರ್ತಿ ಇರಬೇಕು ಅಲ್ವಾ. ಯಾವುದೋ ಒಂದು ಉತ್ಕೃಷ್ಟವಾದ ವಿಚಾರ, ತತ್ವಜ್ಞಾನ ಇದು. ಇದೇ ತತ್ವಜ್ಞಾನವನ್ನ ಹೊತ್ತುಕೊಂಡು ಜೀವನ ಪೂರ್ತಿ ನಾವು ಇದೇ ಒಂದು ಶ್ರೇಷ್ಠವಾದ ಅನುಸಂಧಾನ ಮಾಡ್ಕೊಂಡಿರಬೇಕು. ಆದ್ರೆ ಅದು ಅಸಾಧ್ಯವಾದದ್ದು. ಯಾಕೆ? ಮನಸ್ಸು ಅತ್ಯಂತ ಚಂಚಲವಾದದ್ದು. ಮನಸ್ಸು ಪ್ರಾಕೃತ ಪದಾರ್ಥಗಳ ಕಡೆಗೆ ಹರಿದು ಹೋಗ್ತಾ ಇರುತ್ತೆ. ನಮಗಿದೆ ಅಂದ್ರೆ ಈ ಒಂದು ಸಮಭಾವನೆ ಬರಬೇಕು ಅಂತಾದ್ರೆ ಬಹಳ ಕಠಿಣವಾಗಿದೆ. ಅಂದ್ರೇನು? ತುಂಬಾ ಧಾರ್ಮಿಕವಾದ ಆಲೋಚನೆ, ಭಗವಂತನ ಬಗ್ಗೆ ಯಾವಾಗ್ಲೂ ಭಕ್ತಿ, ಇದೆಲ್ಲ ಇದ್ದರೆ ಮಾತ್ರ ನಮಗೆ ಒಂದು ಸಮಭಾವನೆ ಬರ್ಲಿಕ್ಕೆ ಸಾಧ್ಯ. ಆದ್ರೆ ಸಮಭಾವನೆ ಬರತಕ್ಕಂಥದ್ದು ಅಷ್ಟು ಸುಲಭದ ಮಾತಲ್ಲ ಎಂಬ ಒಂದು ಅಭಿಪ್ರಾಯವನ್ನು ಅರ್ಜುನ ನಮ್ಮೆಲ್ಲರ ಪರವಾಗಿ ಕೃಷ್ಣನಲ್ಲಿ ಕೇಳ್ತಾ ಇದ್ದಾನೆ. ಯೋಯಂ ಯೋಗ ತ್ವಯಾ ಪ್ರೋಕ್ತಃ ಸಾಮ್ಯೇನ ಮಧುಸೂದನ ಏತಸ್ಯ ಅಹಂ ನ ಪಶ್ಯಾಮಿ ಚಂಚಲತ್ವಾತ್ ಸ್ಥಿತಿಂ ಸ್ಥಿರಾಂ. ಸ್ಥಿರ ಅಂದ್ರೆ ಇದರ ಯೋ ನ ಪಶ್ಯಾಮಿ, ನನಗಿದು ಕಾಣಿಸ್ತಾ ಇಲ್ಲ. ಕಾಣಿಸ್ತಾ ಇಲ್ಲ ಅಂದ್ರೆ ಅರ್ಥ ಏನು? ನೀನು ಹೇಳಿದ್ಯಾ, ಹೇಳಿದ್ದು ನನಗೆ ಬುದ್ಧಿಗೆ ಹೋಗಿದೆ, ಆದ್ರೆ ಅದನ್ನು ಪ್ರಾಕ್ಟಿಕಲ್ ಆಗಿ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಲಿಕ್ಕೆ ಆಗ್ತಾ ಇದೆ ಅಂತ ನನಗೆ ಅನ್ನಿಸ್ತಾ ಇಲ್ಲ ಅನ್ನೋದು ಅಭಿಪ್ರಾಯ. ಕೆಲವರು ಹೇಳಿರ್ತಾರೆ, ಹೇಳಿದ್ದು ತಲೆಗೆ ಹೋಗಿರುತ್ತೆ, ನಮಗದು ವಿಷಯ ಅರ್ಥ ಆಗಿರುತ್ತೆ. ವಿಷಯ ಅರ್ಥ ಆದ್ರೂ ಕೂಡ ಜೀವನದಲ್ಲಿ ಅಳವಡಿಸ್ಲಿಕ್ಕೆ ಆಗೋದಿಲ್ಲ, ಜೀವನದಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ಅಸಾಧ್ಯವಾದದ್ದು ಅಥವಾ ಬಹಳ ಕಷ್ಟ ಸಾಧ್ಯವಾದದ್ದು ಎಂಬುದು ನನ್ನ ಅಭಿಪ್ರಾಯ ಎಂಬುದಾಗಿ ಅರ್ಜುನನೇ ಮಾತಿನ ಅಭಿಪ್ರಾಯ. ಶ್ರೀಕೃಷ್ಣಾರ್ಪಣಮಸ್ತು.